ಅಕಾರೋಸ್ಮಿ ದ್ವಂದ್ವ ಸಮಾಸಿಕ ಅಕ್ಷರಾಣಂ ಅಕಾರೋಸ್ಮಿ. ಹಿಂದೆ ಶಬ್ದಗಳಲ್ಲಿ ಓಂಕಾರ ಅಂತ ಏಕಾಕ್ಷರ, ಶಬ್ದಗಳಲ್ಲಿ ಓಂಕಾರ, ಅಕ್ಷರಗಳಲ್ಲಿ ಅಕಾರ. ಅಕ್ಷರಾಣಂ ಅಕಾರೋಸ್ಮಿ. ಯಾಕೆಂದರೆ ಒಂದು ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ. ಭಗವಂತನ ಹೆಸರು, ಮೂಲಭೂತವಾದ ಹೆಸರು ಅಹ ಇತಿ ಬ್ರಹ್ಮ. ಇದು ಐತರೇಯ ಉಪನಿಷತ್ತು. ಭಗವಂತನ ಮೂಲಭೂತವಾದ ಹೆಸರು ಅಂತ. ಅಕಾರವಾಚ್ಯನಾದವ. ಆಕಾರವಾಚ್ಯನಾದ ಭಗವಂತನೇ ನಮ್ಮೊಳಗೆ ಕೂತಾಗ ಅಹಂ ಆದ. ಅಕಾರವಾಚ್ಯನಾದ ಭಗವಂತನೇ ಸೂರ್ಯನಲ್ಲಿ ಕೂತಾಗ ಅಹಹ ಆದ. ಅಷ್ಟೇ, ಒಂದು ಹಂ ಹಹ. ಮೂಲಕ ಅಕಾರ, ಅಕಾರ ಅಹಹ. ಅಹಹ ಅಂದರೆ ಬೆಳಕು, ಬೆಳಕು ಹರಿಸುವ ಸೂರ್ಯ. ಸೂರ್ಯದಲ್ಲಿರತಕ್ಕ ಭಗವಂತ ಅಹಹ, ನಮ್ಮೊಳಗಿರತಕ್ಕ ಭಗವಂತ ಅಹಂ. ಹೀಗೆ ಅಹಂ ಅಹಹ ಆದ. ಆಮೇಲೆ ಎಲ್ಲ ಕಡೆ ತತನಾದಂತಹ ಭಗವಂತ ಅತಃ ಆದ. ಎಲ್ಲ ಕಡೆ ಸ್ಥಿತನಾದ ಭಗವಂತ ಅಥ ಆದ. ಅಥ ಅತಃ ಅಹಂ ಅಹ. ಎಲ್ಲ ಶಬ್ದ ವಿಸ್ತಾರಗಳು ಅಕಾರದಿಂದ ಹುಟ್ಟಿತು. ಅಕಾರೇಣ ವೈ ಸರ್ವ ವಾಕ್ ಸಂತೃಣ್ಣ. ಮತ್ತೆ ಹೇಳಿದೆ ನಾನು, ಪೂರ್ತಿ ಭಗವಂತನ ಗುಣಗಳ ಎಲ್ಲ ಮುಖಗಳನ್ನು ಹೇಳತಕ್ಕ ಒಂದು ಅಕ್ಷರ. ಅಂದರೆ ಅವನು ಅಲ್ಲ, ಏನಲ್ಲ, ನಿನಗೆ ಗೊತ್ತಿರುವ ಯಾವುದೂ ಅಲ್ಲ, ಮಣ್ಣಲ್ಲ, ನೀರಲ್ಲ, ಈ ಪ್ರಪಂಚ ಅಲ್ಲ, ಪ್ರಪಂಚದಿಂದ ವಿಲಕ್ಷಣನಾದವ. ನೋಡಿ ಇಷ್ಟು ವಿಚಿತ್ರ. ಅಂದರೆ ಅಕಾರದಿಂದ ಒಬ್ಬ ಉಪಾಸನೆ ಮಾಡಿದವ, ಓಂಕಾರದಿಂದ ಒಬ್ಬ ಉಪಾಸನೆ ಮಾಡಿದವ, ಆಮೇಲೆ ಸರ್ವಂ ಖಲ್ಲಿದಂ ಬ್ರಹ್ಮ ಅಂತ ಹೇಗೆ ಮಾಡ್ತಾನೆ? ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಮಾಡ್ಲಿಕ್ಕೆ. ಯಾಕಂದ್ರೆ ಅಂದರೆ ಹಿ ಈಸ್ ಅವೇ ಫ್ರಮ್ ಆಲ್ ದಿಸ್. ಅಂದರೆ ಹಿ ಈಸ್ ಅವೇ, ಹಿ ಈಸ್ ಬಿಯಾಂಡ್, ಹಿ ಈಸ್ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್. ಅದೇ ಓಂ. ಆಮೇಲೆ ಎಲ್ಲ ಅಷ್ಟ ಆಗಿ ಉಪಾಸನೆ ಮಾಡಿ ಓಂಕಾರ ಅಕಾರ ಎಲ್ಲ ಮಾಡಿ ಕೊನೆಗೆ ಸರ್ವಂ ಖಲ್ವಿದಂ ಬ್ರಹ್ಮ ಧೊಪ್ಪನ ಬಿದ್ದಾಗ ಆಯ್ತಲ್ಲಿ. ಏನು ಉಪಾಸನೆ ಹೇಗೆ ಮಾಡುವ ಕಾಮನ್ ಸೆನ್ಸ್ ಇದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದು ಎಲ್ಲಕ್ಕಿಂತ ವಿಲಕ್ಷಣವೋ ಅದೇ ಎಲ್ಲ ಅಂತ. ಮತ್ತೆ ಅಂದರೆ ಎಲ್ಲ ಅಂದರೆ ಏನು? ಕೃಷ್ಣ ಮುಂದೆ ಹೇಳ್ತಾನೆ ಅದರ ಅರ್ಥ. ನ ತದಸ್ತಿ ವಿನಾಯತ್ಸ್ಯಾನ್ ಮಯಾಭೂತಂ ಚರಾಚರಂ ಅಂತ. ಅಷ್ಟೇ ಅರ್ಥ. ನನ್ನನ್ನು ಬಿಟ್ಟು ಯಾವುದು ಸ್ವತಂತ್ರವಾಗಿ ಇಲ್ಲ, ಆದ್ದರಿಂದ ಎಲ್ಲ ಅಷ್ಟೇ ಹೊರತು ಎಲ್ಲವೂ ಭಗವಂತ ಅಲ್ಲ. ಅಂದ ಎಲ್ಲವೂ ಭಗವಂತ ಅಲ್ಲ, ಅವನು ಎಲ್ಲಕ್ಕಿಂತ ಬೇರೆ. ಯಾಕೆಂದರೆ ಈ ಪ್ರಪಂಚದಲ್ಲಿರತಕ್ಕಂಥ ದೋಷಗಳು, ದುರ್ಗುಣಗಳು, ಸತ್ವರಜಸ್ತಮೋ ಗುಣಗಳು, ಅಲ್ಪತೆ, ಅಸ್ವಾತಂತ್ರ್ಯ, ದುಃಖ, ಅಜ್ಞಾನ, ದಾರಿದ್ರ್ಯ ಯಾವುದೂ ಅವನಲ್ಲಿ ಇಲ್ಲ. ಅವನು ಅಲ್ಲ, ಅವನಲ್ಲಿ ಇಲ್ಲ. ಆದ್ದರಿಂದ ಮತ್ತೆ ಈ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ದೋಷಗಳಿಗೆ ವಿರುದ್ಧವಾದ ಎಲ್ಲ ಗುಣಗಳು ಅವನಲ್ಲಿ ಇವೆ. ಹಾಗಾಗಿ ಎಲ್ಲ ಬಂತಲ್ಲ, ಸರ್ವಗುಣ ಪೂರ್ಣತ್ವ, ಸರ್ವದೋಷ ದೂರತ್ವ, ಸರ್ವ ವಿಲಕ್ಷಣತ್ವ. ಇದು ಅಕಾರದ ಅರ್ಥ. ಭಗವಂತನನ್ನು ಒಟ್ಟು ಎಲ್ಲ ಶಾಸ್ತ್ರಗಳು ಹೇಳೋದು ಇಷ್ಟೇ. ಅವನು ಸರ್ವ ವಿಲಕ್ಷಣ, ಸರ್ವದೋಷ ದೂರ, ಸರ್ವಗುಣ ಪೂರ್ಣ. ಇದು ಅಕಾರದ ಅರ್ಥ. ಹಾಗಾಗಿ ಅಕಾರದಿಂದ ಹೇಳಿದ ಯಾವ ಸಂಗತಿಯನ್ನು ಯಾವ ಶಾಸ್ತ್ರವೂ ಹೇಳೋಲ್ಲ. ಭಗವಂತನ ಮೂಲಭೂತವಾದ ಒಂದು ಅಕ್ಷರ. ಇನ್ನೊಂದೇನು ಅಂದರೆ, ಇನ್ನೊಂದು ಶಾಸ್ತ್ರ ಹೇಳ್ತಾರೆ, ಭಗವಂತನ ಎಕ್ಸ್ಕ್ಲೂಸಿವ್ ನೇಮು ಅಂತ. ಈಗ ಭಗವಂತನಿಗೆ ವಿಷ್ಣು, ನಾರಾಯಣ, ಹರಿ, ಕೃಷ್ಣ, ಕೇಶವ, ವೈಕುಂಠ, ಅದು ಏನು ಅಂದರೆ ದೇವರ ಹೆಸರು. ನಾವು ನಮ್ಮ ಮಕ್ಕಳಿಗೂ ಇಡ್ತೇವೆ, ಅದು ದೇವರ ಎಕ್ಸ್ಕ್ಲೂಸಿವ್ ಹೆಸರಾಗಿ ಉಳಿದಿಲ್ಲ. ನಾವು ದೇವರ ಹೆಸರು ನಮ್ಮ ಮಕ್ಕಳಿಗೂ ಬೇಕು ಅಂತ ನಾವು ಇಡ್ತೇವೆ. ಭಗವಂತನೇ ಇತರರಿಗೆ ನೀವು ಬಳಸಿಕೊಳ್ಳಿ ಅಂತ ತಮ್ಮ ಹೆಸರನ್ನ ದೇವತೆಗಳಿಗೆ ಕೊಟ್ಟಿದ್ದಾನೆ. ಆದರೆ ಭಗವಂತ ಅಕಾರವನ್ನು ಯಾರಿಗೂ ಕೊಡಲಿಲ್ಲ. ಮಿಶ್ರ ಅಂದರೆ ಅವನೇ. ಇನ್ಯಾರು ಹಾಗೆ ಹೆಸರಿಡೋದೇ ಇಲ್ಲ ಮಕ್ಕಳಿಗೆ. ಅಪ್ಪಂದಿರಿಡೋಲ್ಲ, ದೇವತೆಗಳಿಗೆ ಯಾರು ಇಟ್ಟಿಲ್ಲ. ಉ ಮಾ ಅನ್ನೋದು ಇಟ್ಸ್ ಎನ್ ಎಕ್ಸ್ಕ್ಲೂಸಿವ್ ನೇಮ್ ಆಫ್ ಗಾಡ್, ದ ಮೋಸ್ಟ್ ಮೀನಿಂಗ್ಫುಲ್ ನೇಮ್ ಆಫ್ ಗಾಡ್, ದೆನ್ ಫಸ್ಟ್ ನೇಮ್ ಆಫ್ ಗಾಡ್ ಆ್ಯಂಡ್ ಫಸ್ಟ್ ಲೆಟರ್ ಆಫ್ ಆಲ್ಫಾಬೆಟ್. ಎಲ್ಲ ಕಾರಣದಿಂದ ಅಕಾರ ಅನ್ನೋದು ವಿಶಿಷ್ಟವಾಗಿರತಕ್ಕಂಥದ್ದು. ಎಲ್ಲ ಅರ್ಥಗಳನ್ನು ಒಳಗೊಂಡಂಥ, ಎಲ್ಲ ಅಕ್ಷರಗಳ ಅರ್ಥವನ್ನು ಒಳಗೊಂಡ ಒಂದು ಮಹಾಕ್ಷರ ಅದು. ಆದ್ದರಿಂದ ನಾನು ಅಕಾರದಲ್ಲಿ ವಿಭೂತಿಯಾಗಿ ತುಂಬಿದ್ದೇನೆ. ನಾನು ಅಕಾರ ಅಂದ. ಅಕಾರ ಅಂದರೆ ಆ ಅಂತ ಕರೆಸಲ್ಪಡುವವ, ಆ ಅನ್ನುವ ಅಕ್ಷರದಿಂದ ಕರೆಯಲ್ಪಡುವವನಾಗಿ ಅಕಾರದಲ್ಲಿ ವಿಭೂತಿಯಾಗಿದ್ದೇನೆ. ಆಮೇಲೆ ಹೌದು, ಅಕ್ಷರ ಶಬ್ದ ಆಯಿತು. ಒಂದು ಶಬ್ದ, ಎರಡು ಶಬ್ದ ಸೇರಿ ಸಮಾಸ, ಸಮಸ್ತ ಪದ ಆಯಿತು. ಅದಕ್ಕೆ ಈಗ ಅಕ್ಷರದ್ದಾಯಿತು. ಆ ಶಬ್ದ ಓಂ ಆಯಿತು, ಒಂದು ಶಬ್ದ. ಶಬ್ದಗಳು ಸೇರಿ ಕಾಂಪೌಂಡ್ ವರ್ಡ್, ಸಮಾಸ. ಕಾಂಪೌಂಡ್ ವರ್ಡ್ ಆಗುತ್ತೆ. ಸಮಾಸದಲ್ಲಿ ನಿನ್ನದೇ ಅಂಥದ್ದು ಕಾರ್ಯಕ್ರಮ. ನಿಮ್ದು ಅಕ್ಷರದಲ್ಲಿ ಶಬ್ದ ಇಲ್ಲ, ಸಮಾಸದಲ್ಲಿ ಏನು ಕಾರ್ಯಕ್ರಮ ಇಲ್ಲ, ಅದು ನಾವೇ ಮಾಡೋದು. ಸಮಾಸ, ವಿಗ್ರಹ ಅದು ನಾವೇ ಮಾಡೋದು.
ವಿಗ್ರಹ ಜಗಳ. ವಿಗ್ರಹ ಸಮಾಸ ನಮ್ಮದೇ ಕಾರ್ಯಕ್ರಮ. ನಿಂದೇನು ಪಾತ್ರ ಅದರಲ್ಲಿ? ನಂದು ಪಾತ್ರ ಉಂಟು ಅದರಲ್ಲಿ. ದ್ವಂದ್ವ ಸಾಮಾಸಿಕ ಅಂತ ಸಮಾಸಗಳಲ್ಲಿ ನಾನು ಒಂದು ವಿಭೂತಿ ಯಾವುದು? ದ್ವಂದ್ವ ಸಮಾಸದಲ್ಲಿ ನನ್ನ ವಿಶೇಷ ಸನ್ನಿಧಾನ ಅಂತ. ಯಾಕೆ ಗೊತ್ತಾ? ಒಳ್ಳೆ ತಮಾಷೆ ಇದು. ಸಮಾಸಗಳಲ್ಲಿ ಎಲ್ಲಿ ಯಾವುದೇ ಸಮಾಸ ನೀವು ತಗೊಂಡ್ರು ಅದರಲ್ಲಿ ಎರಡು ಶಬ್ದ ಇರಬೇಕಾ ಸಮಾಸ ಅಂತ ಆಗ್ಬೇಕಾದ್ರೆ? ಒಂದು ಶಬ್ದದಿಂದ ಒಂದು ಸಮಾಸ ಆಗೋದಿಲ್ಲ, ಎರಡು ಶಬ್ದ ಬೇಕು. ಕಡೆಗೆ ಶಬ್ದ ಅಲ್ಲದಿದ್ರೆ ಒಂದು ಪ್ರತ್ಯಯ ಆದರೂ ಸೇರುತ್ತೆ ಅದು ಮೂಲ ಶಬ್ದಕ್ಕೆ. ಯಾಕಂದ್ರೆ ಈಗ ಶರೀರಂ ಅಸ್ಯಾಸ್ತಿ ಇದು ಶರೀರ, ಇಲ್ಲಿ ಒಂದೇ ಶಬ್ದ, ಅಲ್ಲಿ ಅಚು ಪ್ರತ್ಯಯ ಸೇರಿತು, ಒಂದು ಟಚ್ ಪ್ರತ್ಯಯ, ಅದನ್ನ ಮತ್ವರ್ಥೀಯ ಅಚು ಅಂತ. ಅಲ್ಲಿ ಶರೀರವಾನ್ ಅನ್ನೋ ಅರ್ಥದಲ್ಲಿ ಒಂದು ಅಕಾರ ಎಕ್ಸ್ಟ್ರಾ ಸೇರಿ ಶರೀರ ಅಂತ ಆದದ್ದು. ಹೀಗೆ ಏನೋ ಒಂದು ಕಡೆ ಒಂದು ಪ್ರತ್ಯಯದ ಒಂದು ಅಕ್ಷರ ಆದರೂ ಸೇರುತ್ತೆ ಸಮಾಸ ಮಾಡುವಾಗ. ಸಹಜವಾಗಿ ಎರಡು ಶಬ್ದಗಳು ಇರ್ತವೆ. ಎರಡಕ್ಕಿಂತ ಹೆಚ್ಚು ಶಬ್ದ ಇರಬಹುದು, ಮೂರು ಶಬ್ದದ ಸಮಾಸ ಇರಬಹುದು, ಅದು ಬೇರೆ. ಎರಡು ಮಿನಿಮಮ್ ಒಂದಕ್ಕಿಂತ ಹೆಚ್ಚು ಶಬ್ದಗಳಿರಬೇಕಾ? ಈಗ ಒಂದು ಅಕ್ಷರ, ಒಂದಕ್ಕಿಂತ ಹೆಚ್ಚು ಅಕ್ಷರ ಇದ್ದ ಶಬ್ದ, ಒಂದಕ್ಕಿಂತ ಹೆಚ್ಚು ಶಬ್ದ ಇರುವುದು ಸಮಾಸ. ಅದರಲ್ಲಿ ಯಾವುದು ಸಮಾಸದಲ್ಲಿ ಬೆಸ್ಟ್ ಸಮಾಸ ಯಾವುದು? ಅವನು ಹೇಳ್ತಾನೆ, ಎಲ್ಲ ಸಮಾಸಗಳಲ್ಲಿ ಒಂದು ಡಿಫೆಕ್ಟ್ ಇದೆ. ಈಗ ನೀವು ಏನು ಅಂದರೆ ರಾಜಪುರುಷ, ರಾಜಪುರುಷ, ರಾಜಪುರುಷ ಅಂದರೆ ರಾಜನಿಗೆ ಸಂಬಂಧಪಟ್ಟ ಪುರುಷ. ಆ ರಾಜ ಅನ್ನೋದಲ್ಲಿ ಇಂಪಾರ್ಟೆಂಟ್ ಅಲ್ಲ, ಪುರುಷ ಇಂಪಾರ್ಟೆಂಟ್. ಎರಡು ಶಬ್ದದಲ್ಲಿ ಒಂದು ಶಬ್ದ ರಿಲೇಷನ್ನನ್ನು ಹೇಳುವಂಥದ್ದು, ಅದೇನು ಅಲ್ಲಿ ಮುಖ್ಯ ಅಲ್ಲ. ಹಾಗೆ ನೀವು ಯಾವುದು ಬೇಕಾದ್ರೆ ತಗೊಳ್ಳಿ. ಇವನು ಗೃಹಸ್ಥ, ಗೃಹಸ್ಥ ಅಂದರೆ ಅಲ್ಲಿ ಗೃಹ ಇಂಪಾರ್ಟೆಂಟ್ ಅಲ್ಲ, ಸ್ಥ ಇಂಪಾರ್ಟೆಂಟ್. ಮನೆಯಲ್ಲಿ ಇರುವವ, ಈ ಮನೆಯಲ್ಲಿ ಯಾರು ಗೃಹಸ್ಥರು, ಯಜಮಾನರು ಯಾರು ಅಂತ ಅದು ಇದೇ ಗೃಹ ಅಲ್ರಿ. ಗೃಹ ಅಲ್ಲ, ಗೃಹಸ್ಥ ಯಾರು ಅಂತ. ನಮ್ಗೆ ಗೃಹ ಬೇಡ, ಗೃಹ ಕಣ್ಣಿಗೆ ಗೃಹ ಪೂರಕವಾಗಿ ಬಂದದ್ದು, ಅದಕ್ಕೆ ಅಲ್ಲಿ ಮುಖ್ಯ ಅರ್ಥ ಇಲ್ಲ. ಇನ್ನು ಕೆಲವಂತೂ ಆ ಎರಡು ಶಬ್ದವೂ ಅಮುಖ್ಯ ಬಹುವ್ರೀಹಿಯಲ್ಲಿ. ಈಗ ಏನು ಅಂದರೆ ರಕ್ತನೇತ್ರ ಅಂತ ಹೇಳ್ತೇವೆ ನಾವು. ರಕ್ತಾಂಬರ, ರಕ್ತಾಂಬರ ಕೆಂಪು ಬಟ್ಟೆ ತೊಟ್ಟವ, ಅಲ್ಲಿ ರಕ್ತನೇತ್ರ ಕೆಂಪು ಕಣ್ಣಿನವನು, ಕೆಂಪು ಬಟ್ಟೆಯವನು. ಅಲ್ಲಿ ಕೆಂಪು ಮುಖ್ಯ ಅಲ್ಲ, ಬಟ್ಟೆಯವಲ್ಲ, ಕೆಂಪು ಬಟ್ಟೆಯವನು. ಎರಡು ಶಬ್ದವೂ ಅಲ್ಲಿ ಅರ್ಥವನ್ನು ಕಳ್ಕೊಂಡು ಆ ಎರಡು ಶಬ್ದದ ಆಚೆಗೆ ಎರಡು ಶಬ್ದದಿಂದ ಹೇಳಿದ ಅರ್ಥವನ್ನು ನಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಕೆಂಪು ಅಲ್ಲ, ಬಟ್ಟೆಯೂ ಅಲ್ಲ, ಕೆಂಪು ಬಟ್ಟೆ ಉಳ್ಳವನು ಅಲ್ಲಿ ಅರ್ಥ. ಈಸ್ ಇಂಪಾರ್ಟೆಂಟ್. ಹೀಗೆ ಕೆಲವೊಮ್ಮೆ ಉಭಯ ಪದವೂ ವ್ಯರ್ಥ, ಕೆಲವು ಕಡೆ ಪೂರ್ವ ಪದ, ಕೆಲವು ಕಡೆ ಉತ್ತರ ಪದ. ದ್ವಂದ್ವದಲ್ಲಿ ಮಾತ್ರ ಎರಡೂ ಇಂಪಾರ್ಟೆಂಟ್. ರಾಮಕೃಷ್ಣವೂ ಆಗತ್ತವು. ರಾಮಾಯಣ ಕೃಷ್ಣ ಕೇಮ್ ಈಕ್ವಲಿ ಇಂಪಾರ್ಟೆಂಟ್. ರಾಮಾಯಣ ಕೃಷ್ಣ, ರಾಮ ಇಂಪಾರ್ಟೆಂಟು, ಕೃಷ್ಣ ಇಂಪಾರ್ಟೆಂಟ್ ಅಲ್ಲ, ಅಥವಾ ಇಬ್ಬರು ಇಂಪಾರ್ಟೆಂಟ್. ಯಾಕೆ? ದ್ವಂದ್ವದಲ್ಲಿ ಮಾತ್ರ ಎರಡು ಶಬ್ದವು, ಅಲ್ಲಿ ಬರತಕ್ಕ ಎರಡು ಶಬ್ದವು ಮುಖ್ಯ. ಯಾಕೆಂದರೆ ನಾನು ಎಲ್ಲಕ್ಕೂ ಮುಖ್ಯನಾದವ, ದ್ವಂದ್ವ ಸಮಾಸದಲ್ಲಿ ಮುಖ್ಯನಾಗಿ ಸನ್ನಿಹಿತನಾಗಿದ್ದೇನೆ. ಆದ್ದರಿಂದ ದ್ವಂದ್ವ ಸಮಾಸ ಅನ್ನೋದು ನೋಡಿ, ಒಂದು ಸಣ್ಣ ವಿಷಯವನ್ನು ಯಾವ ನಿಟ್ಟಿನಲ್ಲಿ ಕೃಷ್ಣ ಅದನ್ನು ವಿವರಿಸ್ತಾನೆ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಮುಖ್ಯ ಆಗತ್ತಪ್ಪ. ಅದರಲ್ಲಿ ಉಭಯ ಪದ ಪ್ರಧಾನ ಸಮಾಸ. ಅದು ನಾನು ಎಲ್ಲಕ್ಕೂ ಪ್ರಧಾನನಾದವು, ಅದರಲ್ಲಿ ಸನ್ನಿಹಿತನಾಗಿದ್ದೇನೆ, ಆದ್ದರಿಂದ ಆ ಸಮಾಸ ಮುಖ್ಯ. ದ್ವಂದ್ವ ಸಾಮಾಸಿಕ ಚ. ಹೌದ್ವಾ? ಅದು ಸರಿ. ದ್ವಂದ್ವ ಸಮಾಸದಲ್ಲಿ ನಿನ್ನ ದ್ವಂದ್ವ ಅಂತ ಯಾಕೆ ಹೆಸರು ಬಂತು? ನಿನಗೇನು ದ್ವಂದ್ವ ಇಲ್ಲಲ್ಲ? ದ್ವಂದ್ವ ಇಲ್ಲ, ಆದರೂ ಉಂಟು. ಏನು? ನಾನು ಎಲ್ಲರ ಒಳಗೂ ದ್ವಂದ್ವದಲ್ಲೇ ಇರುವವನಲ್ವ. ಆತ್ಮ ಅಂತರಾತ್ಮೇತಿ ಹರಿ ಏಕ ಏವದ್ವಿಧ ಸ್ಥಿತ. ದೇಹದ ಒಳಗೂ ಆತ್ಮ ಅಂತರಾತ್ಮ ಅಂತ ದ್ವಂದ್ವ ರೂಪದಿಂದಲೇ ಇರುವವನು, ಸರ್ವತ್ರ ದ್ವಿರೂಪನಾಗಿ ಇರುವವ ನಾನು. ಆದ್ದರಿಂದ ನಾನು ದ್ವಂದ್ವ, ಈ ದ್ವಂದ್ವದಲ್ಲಿ ಇರುವವನು ನಾನೇ. ನಿಮ್ಮೊಳಗೂ ದ್ವಂದ್ವ, ನಾನು ತುಂಬಿರೋದು. ದ್ವಂದ್ವ ಸಾಮಾಸಿಕಸ್ಯ ಚ. ಆಮೇಲೆ ಅಹಮೇವ ಅಕ್ಷಯ ಕಾಲಃ ಧಾತಾಹಂ ವಿಶ್ವತೋ ಮುಖ. ಅಹಮೇವ ಅಕ್ಷಯ ಕಾಲಃ, ನಾನೇ ಎಲ್ಲವನ್ನು ಸಂಹಾರ ಮಾಡುವ, ಆದರೆ ಸಂಹಾರ ಇಲ್ಲದವನು. ನನ್ನನ್ನು ನಾನು ಎಲ್ಲವನ್ನೂ ಕೊಲ್ತೇನೆ, ಸಾಯಿಸ್ತೀನಿ, ನನ್ನನ್ನು ಸಾಯಿಸುವವರು ಯಾರೂ ಇಲ್ಲ. ಅಕ್ಷಯ, ನನಗೆ ಸಾವಿಲ್ಲ, ಅಳಿವಿಲ್ಲ, ಆದರೆ ನಾನು ಎಲ್ಲಕ್ಕೂ ಕಾಲಃ, ಎಲ್ಲವನ್ನು ಸಂಹಾರ ಮಾಡತಕ್ಕ ಕಾಲಪುರುಷ ನಾನು. ನನ್ನನ್ನು ಸಂಹಾರ ಮಾಡತಕ್ಕ ಒಂದು ಕಾಲಪುರುಷ ಇಲ್ಲ. ಅಕ್ಷಯ, ನಾನು ಎಲ್ಲವನ್ನು ಸಾಯಿಸ್ತೇನೆ, ನನಗೆ ಸಾವಿಲ್ಲ. ಹಾಗೆಯೇ ಧಾತಾಹಂ, ಎಲ್ಲವನ್ನೂ ಹೊತ್ತುಕೊಂಡು ಧಾರಣೆ ಮಾಡಿ ಪೋಷಣೆ ಮಾಡತಕ್ಕವನು ನಾನು. ನನ್ನನ್ನು ಪೋಷಣೆ ಮಾಡೋರು ಯಾರೂ ಇಲ್ಲ, ಯಾವೊಬ್ಬರು ಕೇಳೋರಿಲ್ಲ ನನ್ನನ್ನು. ನಾನು ಕೇಳೋರೇ ಇಲ್ಲ, ನನ್ನ ಗತಿ ಹಾಗಾಗಿದೆ. ನಾನು ಒಬ್ಬರು ಹೇಳೋರಿಲ್ಲ, ಎಲ್ಲರನ್ನು ನೋಡಿಕೊಳ್ಳೋ ನಾನು. ಧಾತಾಹಂ, ಅದು ಹೇಗಪ್ಪ? ವಿಶ್ವತೋ ಮುಖ, ಅನಂತ ರೂಪಗಳಿಂದ ವಿಶ್ವವನ್ನು ಧಾರಣೆ ಮಾಡ್ತಾ ಇದ್ದೇನೆ ನಾನು. ಒಂದೆರಡು ರೂಪ ನನಗೇನು ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಸರ್ವ ವಿಶ್ವತೋ ಮುಖ ಆಗಬೇಕಾಗಿದ್ದರೆ ಒಂದು ರೂಪದಿಂದ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಃ ಪಾತ್
ಎಲ್ಲ ಕಡೆಯೂ ನಾನು ಒಂದೇ ರೂಪದಿಂದ ತುಂಬಬಹುದು. ಆದರೆ ವಿಶ್ವತಃ ಮುಖಾನಿ ಮುಖಶಬ್ದಿತ ರೂಪವಿಶೇಷ ಅಂತರ್ಥ. ಮುಖ ಅಂದರೆ ಮುಖವೇ ಅಲ್ಲ, ರೂಪಗಳು. ವಿಶ್ವತೋ ಮುಖ, ವಿಶ್ವತಃ ಪಾದ, ಪಾದ ಅಂದರೂ ರೂಪ, ಮುಖ ಅಂದ್ರೆ ರೂಪ ವಿಶೇಷಗಳು, ಅನಂತ ರೂಪಗಳು ಎಲ್ಲ ಕಡೆ. ವಿಶ್ವತೋಮುಖ ಅಂದರೆ ಅದು ನೀನು ರಕ್ಷಣೆ ಮಾಡಲಿಕ್ಕೆ ನಿನ್ನ ಬೆನ್ನ ಹಿಂದೆ ಇದ್ದವ್ರನ್ನ ಹೇಗೆ ಗೊತ್ತಾಗುತ್ತೆ ನಿನಗೆ? ಅವರು ಜಾರಿ ಬಿದ್ದರೆ ನಿನ್ನ ಎದುರಿದ್ದವರು. ಅದಕ್ಕೆ ವಿಶ್ವತೋಮುಖ. ನಾನು ಹಿಂದೂ ಮೋರೆ ಮುಂದೂ ಮೋರೆ, ಹಿಂದೂ ಕಣ್ಣು ಮುಂದೂ ಕಣ್ಣು, ಎಲ್ಲ ಕಡೆಯೂ ಮುಖ, ಎಲ್ಲ ಕಡೆಯೂ ಕಣ್ಣು. ಆದ್ದರಿಂದ ಯಾರು ಎಲ್ಲಿ ಏನು ನಡೆದ್ರು ನನ್ನ ಕಣ್ ತಪ್ಪಿಸಿ ನಡೆಯೋ ಸಾಧ್ಯವೇ ಇಲ್ಲ. ಧಾತಾಹಂ ವಿಶ್ವದ ಇಡೀ ಜಗತ್ತನ್ನು, ಧಾತ ಅಂದರೆ ಧಾರಣ ಪೋಷಣ. ಇಲ್ಲಿ ಧಾರಣೆ ಮಾಡಿದ ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಪೋಷಣೆ ಮಾಡುವವನು ನಾನೇ. ಯೋ ನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ಯೋ ನಃ ಪಿತಾ ಜನಿತ ವಿಧಾತ, ಅವನೇ ತಂದೆ, ಅವನೇ ಜನಿತ. ತಂದೆ ಅಂದರೆ ತಂದೆ ಅಲ್ಲ, ಪಿತ ಅಂದರೆ ಪಾತೃತ್ವಾತ್ ಪಿತ. ಅವನೇ ರಕ್ಷಕ, ಅವನೇ ಹುಟ್ಟಿಸಿದ ತಂದೆಯೂ ಅವನು, ರಕ್ಷಿಸಿದ ಪಿತಾ ಅವನು. ಅಷ್ಟೇ ಅಲ್ಲ, ಕೊನೆಗೆ ಧಾರಣೆ ಮಾಡುವಂಥ ವಿಧಾತ, ಮೋಕ್ಷದಲ್ಲಿ ಆನಂದ ವಿಶೇಷವನ್ನು ಕೊಟ್ಟು ವಿಶಿಷ್ಟ ಧಾರಣೆ ಮಾಡ್ತಕ್ಕ, ಪೋಷಣೆ ಮಾಡ್ತಕ್ಕ ವಿಧಾತ ಕೂಡ ಅವನೇ. ಅದನ್ನು ಹೇಳ್ತಾನೆ, ಧಾತಾಹಂ ವಿಶ್ವತೋ ಮುಖ, ನಾನೇ. ಯಾಕೆಂದರೆ ಸಂಗತಿಯನು ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಸರ್ವಹರಹ ಮೃತ್ಯು, ಕೊನೆಗೆ ಎಲ್ಲವನ್ನು. ಯಾಕಂದರೆ ಮೃತ್ಯು ಅಂತ ಹೆಸರಿನವರು ತುಂಬ ದೇವತೆಗಳಿದ್ದಾರೆ. ಮೃತ್ಯು ದೇವತೆ ಅಂತ ಯಮನ ಅಸಿಸ್ಟೆಂಟ್ ದೇವತೆ ಒಬ್ಬ ಇದ್ದಾನೆ. ಅವನು ಸಾಯಿಸಿ ಈ ಜೀವವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರೋ ಬರ್ತಾರೆ. ಯಾರೋ ಬಂದರು, ಕಣ್ಣು ಬಿಳಿ ಬಿಳಿ ಹಲ್ಲು ಅಂತ ಹೇಳ್ತಾರೆ ಕೆಲವರು ಸಾಯುವಾಗ. ಅದೇನೋ ಬರುತ್ತಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ದೇವಲೋಕದಿಂದ, ಅದಕ್ಕೂ ಮೃತ್ಯು ದೇವತೆ ಅಂತ ಹೆಸರು. ಅವರು ನಿಯಂತ್ರಿಸ್ತಕ್ಕಂಥ ಮೃತ್ಯು ಅಂದರೆ ಯಮ. ಆ ಯಮನನ್ನು ನಿಯಂತ್ರಿಸ್ತಕ್ಕಂಥ ಮೃತ್ಯು ದೇವತೆ ಇದ್ದಾನೆ, ಅದು ರುದ್ರದೇವರು. ಅವರನ್ನು ನಿಯಂತ್ರಿಸ್ತಕ್ಕಂಥ ಮೃತ್ಯು ವಾಯುದೇವರು. ಅವರನ್ನು ನಿಯಂತ್ರಿಸುವ ಮೃತ್ಯು ಇದ್ದಾಳೆ ದುರ್ಗೆ. ಇವರೆಲ್ಲರನ್ನು ನಿಯಂತ್ರಿಸುವ ಮೃತ್ಯುಂ ನಮಾಮ್ಯಹಂ ನರಸಿಂಹ ಇದ್ದಾನೆ. ಆದ್ದರಿಂದ ಮೃತ್ಯು ಅಂದರೆ ಸರ್ವಹರಹ ಮೃತ್ಯು ನಾನು. ಮೃತ್ಯುಗಳಿಗೂ ಮೃತ್ಯು, ಎಲ್ಲ ಮೃತ್ಯುಗಳಿಗೂ ಮೃತ್ಯು, ಅಂಥ ಶಕ್ತಿ. ಮೃತ್ಯು ಸರ್ವಹಶ್ಚ. ಹೌದಪ್ಪ, ಪ್ರಳಯ ಕಾಲದಲ್ಲಿ, ಈಗ ನಿತ್ಯ ಮೃತ್ಯು ಅಲ್ಲ ಇವನು ಹೇಳಿದವನು, ಸರ್ವಹರಹ ಮೃತ್ಯು. ಪ್ರಳಯ ಕಾಲದಲ್ಲಿ ಏನೂ ಇಲ್ಲ, ಸರ್ವನಾಶ ಆಗುವಂಥ ಆ ಸಂಹಾರ ಶಕ್ತಿಯು ನಾನೇ. ಹೌದಾ, ಪೂರ್ವನಾಶ ಆದ ಮುಂದೆ ಹಾಗಾದ್ರೆ ಮುಗಿದೋಯ್ತಾ ಸೃಷ್ಟಿ? ಮತ್ತೆ ಮುಂದೆ ನೆಕ್ಸ್ಟು ಉದ್ಭವಶ್ಚ ಭವಿಷ್ಯತ, ಮುಂದಿನ ಸೃಷ್ಟಿಯನ್ನು ಹುಟ್ಟು ಹಾಕುವವನು ನಾನೇ. ಪೂರ್ತಿ ನಾಶ ಮಾಡಿದೆ, ಮತ್ತೆ 31,104,000 ಕೋಟಿ ವರ್ಷ ಇತ್ತಲ್ವ ಇದು, ಮತ್ತೆ ಎಷ್ಟು ಸಮಯ ಇರಬೇಕು? ಅಳ್ತಾಯಿತು, ಓರ್ನೌಟು, ಪೂರ್ತಿ ಝಾಡಿಸಿಬಿಟ್ಟೆ, ನಾಶ ಆಯಿತು. ಮತ್ತು ಸುಮ್ಮನೆ ಗಡಿಬಿಡಿಯ ನಿಧಾನ, ಮತ್ತೆ 31,104,000 ಕೋಟಿ ವರ್ಷ ಸುಮ್ಮನೆ ರೆಸ್ಟು, ವಿಶ್ರಾಂತಿ ತಗೊಂಡೆ. ನಮ್ಮ ಲೆಕ್ಕ ಎಷ್ಟು ಹೊತ್ತು ಈ ದೇವರು ವಿಶ್ರಾಂತಿ ತಗೊಳ್ಳೋದು? 31,104,000 ಕೋಟಿ ವರ್ಷ ರೆಸ್ಟ್ ತಗೊಳ್ಳೋದ ಪುನಃ ಸೃಷ್ಟಿ ಮಾಡಲಿಕ್ಕೆ ಅಂತ. 31,104,000 ಕೋಟಿ ವರ್ಷ ನಮ್ಮ ಲೆಕ್ಕಾಚಾರದಲ್ಲಿ. ಅಷ್ಟು ಸ್ಪ್ಯಾನ್ ಆಫ್ ಟೈಮ್ ಈಸ್ ನಾಟ್ ಈವನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಟು ಗಾಡ್. ಅವನಿಗೆ ಪುರುಸೋತೇ ಇಲ್ಲ. ಅದು ಕಾಲ, ಈ ಸೃಷ್ಟಿ ಮುಗೀತು, ನಾವು ಸೃಷ್ಟಿ ಶುರುವಾಯಿತು. ಅವನಿಗೊಂದು ಫ್ರಾಕ್ಷನ್ ಆಫ್ ಸೆಕೆಂಡು ಅಲ್ಲ ಅದು. ನಮಗೆ 31,104,000 ಕೋಟಿ. ಇದು ಅತ್ತೆ ಸೊಸೆ ಕಥೆ. ಅತ್ತೆ ಒಬ್ಬಳು, ಇದು ತಮಿಳುನಾಡಿನಲ್ಲಿ ಒಂದು ದೊಡ್ಡ ಕಥೆ ಅದು. ಏನು ಅಂದರೆ, ಒಬ್ಬಳು ಅತ್ತೆ ಹೇಳೋದಂತೆ, ಪಾಪ ನನ್ನ ಮಗಳು ಬರ್ತಾಳೆ, ಮಗಳು ಬಂದರೆ ಎಲ್ಲೋ 3-4 ದಿವಸಕ್ಕೊಮ್ಮೆ ಎಣ್ಣೆ ಹಾಕಿ ಸ್ನಾನ ಮಾಡಿದರೆ ದೊಡ್ಡದು ನನ್ನ ಮಗಳು. ನನ್ನ ಸೊಸೆ ಇದ್ದಾಳೆ, ಅವಳಿಗೆ ಪ್ರತಿ ವಾರ ಸ್ನಾನ ಆಗಬೇಕು. ಅರೆ, ಇವ್ರಿಗೆ 3-4 ದಿವಸಕ್ಕೊಮ್ಮೆ ಮಾಡಿದರೆ ಅದು ಭಾಳ ದೂರ. ಎಲ್ಲೋ 3-4 ದಿವಸಕ್ಕೊಮ್ಮೆ ಅಭ್ಯಂಗ ಮಾಡ್ತಾಳೆ ನನ್ನ ಮಗಳು. ಈಗ ಒಬ್ಬಳು ಸೊಸೆ ಬಂದಿದ್ದಾಳೆ, ಸ್ವಾಮಿ ಪ್ರತಿ ವಾರ ಅಭ್ಯಂಗ ಆಗಬೇಕು ಅವಳಿಗೆ. ಪೂರೈಸುತ್ತಾ? ಆಗೋಲ್ಲ, ನಮ್ಮಿಂದ ಪೂರೈಸೋಲ್ಲಪ್ಪ ಇಂಥ ಹುಡುಗಿಯನ್ನು ಕಟ್ಟಿಕೊಂಡು ಅಂತ. ಇದು ಅತ್ತೆಯ ರಾಗ, ಕತ್ತೆಯ ರಾಗ ಅಲ್ಲ, ಅತ್ತೆಯ ರಾಗ. ಸರಿ, ಹಾಗೆ ಯಾಕೆ ಅತ್ತೆ ಸೊಸೆ ಹತ್ರ ಹೋಗಬೇಕು? ನಮ್ಮ ಡಾಕ್ಟ್ರುಗಳಲ್ಲಿ ಇಂಥ ರಾಗ ಉಂಟು. ನೀವು ಔಷಧಿ ತಗೊಳ್ಳದೇ ಇದ್ದರೆ 7 ದಿವಸ ಹಿಡಿಯುತ್ತೆ ರೋಗ ಗುಣ. ನೆಗಡಿ ಆದ ಕೂಡಲೇ ಔಷಧ ತಗೊಳ್ಳಿ ಇದ್ರೆ 7 ದಿವಸ ಔಷಧ ತಗೊಂಡ್ರೆ ಒಂದೇ ವಾರದಲ್ಲಿ ಗುಣ ಆಗುತ್ತೆ. ತಗೊಂಡ್ರೆ ಒಂದೇ ವಾರದಲ್ಲಿ ಗುಣ, ತಗೊಳಿದ್ರೆ 7 ದಿವಸ. ಇದೇನು ಅಂದರೆ ಟೈಮ್ ಈಸ್ ರಿಲೇಟಿವ್. ನಮಗೆ ಅದು ಬೇಗ ಹೋಗಬೇಕು ಅಂದ್ರೆ ಬೇಗ ಹೋಗುತ್ತೆ. ಹಾಗೆ ನಮಗೆ 31,104,000 ಕೋಟಿ ಆದರೆ ಆನಂದಮಯನಾದ ಭಗವಂತನಿಗೆ ಯಾವ ಅತ್ತೆ ಕಾಟವೂ ಇಲ್ಲ. ಅದು 1 ಸೆಕೆಂಡು ಅಲ್ಲ, ನಾಟ್ ಇವನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್.
ಆಯಿತು. ಅದರಿಂದ ಉದ್ಭವಸ್ಯ ಭವಿಷ್ಯತ, ಮುಂದೆ ಬರತಕ್ಕಂಥ ಪ್ರಪಂಚದ ಸೃಷ್ಟಿ ಮಾಡುವವನು ನಾನೇ. ಇದನ್ನು ಪೂರ್ತಿ ಸೃಷ್ಟಿ ಮಾಡಿದೆ, ಪೂರ್ತಿ ಸಂಹಾರ. ಇಷ್ಟಾದ್ಮೇಲೆ ಒಂದು ಹೊಸ ಸಂಗತಿ ಹೇಳ್ತಾನೆ. ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಸ್ತ್ರೀಯರಲ್ಲಿ ಏನು, ಈಶ್ವರಿ ಅವರು ಸಾಮಾನ್ಯ ಸ್ತ್ರೀಯರು ಒಂದು ಪ್ರತ್ಯೇಕ ಒಂದು ಐಟಮ್ ತಗೊಳ್ಳಿಲ್ಲ, ಬರೇ ಬೇರೆ 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 ವಸ್ತುಗಳನ್ನು ಹೇಳಿದ. ಆದರೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ವಿವಾಹ ಮಾಡಲಿ ಹೋದ. ಅವನು ಹೇಳಿದ ವಸ್ತುಗಳಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಎಲ್ಲ ಉಂಟು. ಅದು ಪ್ರತ್ಯೇಕ ಏನು ಇದು ಪುರುಷ ಪ್ರಧಾನ ಸಮಾಜ, ನಮ್ಮದು ಹೇಳಲೇ ಇಲ್ಲ ಅಂತ ನಾಳೆ ಹೆಂಗಸರು ಕೆಲವರಿಗೆ ತಲೆ ಕೆಟ್ಟು ವಾದ ಮಾಡು. ಪ್ರತ್ಯೇಕ ಹೇಳಿದ್ರೇ ರೆಕಾಗ್ನಿಷನ್ ಅಂತ. ಇದರಲ್ಲಿ ಹೇಗೆ ಹೆಣ್ಣು ಗಂಡು ಅಂತ ಡಿವಿಷನೇ ಇಲ್ಲ, ಆದರೆ ನಮ್ಮದು ಹೇಳಲೇ ಇಲ್ಲ ಗೀತೆಯಲ್ಲಿ ಅಂತ ಇನ್ನು ನಾಳೆ ತರಳೆ ತೆಗಿತಾರೆ ಯಾರಾದರೂ. ಅದು ಕೃಷ್ಣ ಹೇಳಿದ ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿರ್ ಮೇಧಾ ಧೃತಿ ಕ್ಷಮ. ಈ ಇಷ್ಟು ಕ್ವಾಲಿಟಿಗಳ ಅಭಿಮಾನ ದೇವತೆಗಳು ಯಾರು ಗೊತ್ತುಂಟ? ಲಕ್ಷ್ಮಿ ಮತ್ತು ಸರಸ್ವತಿ ಭಾರತೀಯರು. ಕೀರ್ತಿ ಶ್ರೀ ವಾಕ್, ಜಗತ್ತಿನಲ್ಲಿ ಜನರು ನಮ್ಮನ್ನು ಮೆಚ್ಚಿ ಕೊಂಡಾಡುವಂಥ ಕೀರ್ತಿ ಕೊಡತಕ್ಕವಳು ಲಕ್ಷ್ಮಿ, ಅದರ ಅಭಿಮಾನಿ ದೇವತೆಯವಳು. ಶ್ರೀಹಿ ಸಂಪತ್ತು ಅಥವಾ ಜ್ಞಾನ ಅದನ್ನು ಕೊಡ್ತಕ್ಕವಳು ಅವಳು. ವಾಕ್ ಮಾತುಗಾರಿಕೆ, ಒಳ್ಳೆ ವಕ್ತೃತ್ವ ಶಕ್ತಿ, ಅದು ವಾಗ್ದೇವತೆ ಲಕ್ಷ್ಮಿ. ವಾಗ್ದೇವತೆ ಶ್ರೀದೇವತೆ, ಕೀರ್ತಿಯ ದೇವತೆ ಲಕ್ಷ್ಮಿ. ನಾರಿಯರಲ್ಲಿ ಕೀರ್ತಿ ಶ್ರೀ ವಾಕ್. ಲಕ್ಷ್ಮಿಯಲ್ಲಿ ನನ್ನ ವಿಶೇಷ ವಿಭೂತಿ ಸನ್ನಿಧಾನ. ನಾನು ಕೂಡ ಎಲ್ಲರಿಂದ ಕೀರ್ತನೀಯನಾದ್ರಿಂದ ಕೀರ್ತಿ ಶಬ್ದ ವಾಚ್ಯ. ಶ್ರೀಹಿ, ಎಲ್ಲರೂ ನನ್ನನ್ನು ಆಶ್ರಯಿಸಿರುವುದರಿಂದ ನಾನು ಶ್ರೀ ಶಬ್ದ. ಶ್ರಯಂತೆ ಇದು ಶ್ರೀಹಿ, ಎಲ್ಲರೂ ಆಶ್ರಯಿಸುವವನು. ಆಮೇಲೆ ವಾಕ್ಚ ಭಕ್ತಿ, ಎಲ್ಲರ ಬಾಯಲ್ಲೂ ಕೂತು ನುಡಿಸುವವ ನಾನು. ಅದರಿಂದ ಕೀರ್ತಿ ಶ್ರೀಹಿ ವಾಕ್ ಶಬ್ದ ವಾಚ್ಯನಾಗಿ ಇದನ್ನು ನಿಯಂತ್ರಿಸುವ ದೇವತೆಯಾದ ಲಕ್ಷ್ಮಿಯಲ್ಲಿ ವಿಶೇಷ ವಿಭೂತಿಯಾಗಿ ಕೂತು ಎಲ್ಲರಲ್ಲಿಯೂ ಇರತಕ್ಕ ಕೀರ್ತಿ ಶ್ರೀ ವಾಕ್ಗಳು. ಒಬ್ಬ ಕೀರ್ತಿಶಾಲಿ ಆದರೆ ಅದು ನನ್ನ ಕೀರ್ತಿ ನಾಮಕವಾದ ವಿಭೂತಿ. ಒಬ್ಬ ಶ್ರೀಮಂತ ಅಂದರೆ ದುಡ್ಡಿನಿಂದ ಜ್ಞಾನದಿಂದ ಶ್ರೀಮಂತ ಆದರೆ ಅದು ನನ್ನ ಶ್ರೀನಾಮಕ ರೂಪದ ವಿಭೂತಿ. ಅದು ಒಬ್ಬ ಒಳ್ಳೆ ವಾಗ್ಮಿ, ಏನು ಮಾತಾಡಿದರೂ ಚಂದ ಮಾತಾಡ್ತಾನೆ. ಹೌದಾ, ಭಗವಂತ ಕೂತಿದ್ದಾನೆ ನಾಲಿಗೆಯಲ್ಲಿ ಅಷ್ಟೇ, ಇನ್ನೇನಲ್ಲ. ಯಾರದ್ದು ಅಪ್ಪನ ಸೊತ್ತಲ್ಲ ಮಾತುಗಾರಿಕೆ, ಅದು ಭಗವಂತ ನುಡಿಸಿದರೆ ಉಂಟು, ಟೇಪ್ ರೆಕಾರ್ಡ್ ಇಲ್ಲದಿದ್ದರೆ ಇಲ್ಲ ಅಷ್ಟೇ. ಹಾಗೆ ಸ್ಮೃತಿ ಮೇಧಾ ಧೃತಿ ಕ್ಷಮ, ಇದು ಇಷ್ಟು ಕೂಡ ಪ್ರಾಣದೇವರ ಕ್ವಾಲಿಟಿಗಳು. ಸ್ಮೃತಿ ಮೇಧಾ ನೆನಪು, ಸ್ಮರಣ ಶಕ್ತಿ. ಪ್ರಾಣದೇವರು ಮನಸ್ಸು ಮಾಡಿದರೆ ಮಾತ್ರ ನೆನಪಾಗತ್ತೆ. ಯಾರು ಪ್ರಾಣದೇವರನ್ನು ಮರೀತಾರೆ ಅವರು ಎಲ್ಲ ಮರೆತು ಹೋಗುತ್ತೆ. ನೆನಪು ಅನ್ನೋದೇ ಇರೋದಿಲ್ಲ, ಮರೆತು ಹೋಗುತ್ತೆ. ಸ್ಮರಣ ಶಕ್ತಿಯನ್ನು ನಿಯಂತ್ರಣ ಮಾಡುತ್ತೆ. ಸ್ಮೃತಿ ಕೊಡತಕ್ಕವರು ಪ್ರಾಣದೇವರು. ಆಮೇಲೆ ಮೇಧಾ, ಸ್ಮರಣೆ ಉಳಿಬೇಕಾಗಿದ್ದರೆ ಮೊದಲು ಅದು ತಲೆಗೆ ಹೋಗಬೇಕಲ್ಲ. ಮಹತ್ವದ ಸಂಗತಿಗಳನ್ನು ಧಾರಣೆ ಮಾಡತಕ್ಕಂಥ ಆ ಬ್ರಿಲಿಯನ್ಸನ್ನು ಮೇಧಾ ಅಂತ. ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯನ್ಸ್, ಆ ಒಂದು ಇಂಟೆಲಿಜೆನ್ಸ್ ಏನು ಹೇಳ್ತೇವೆ, ಆ ವಿಶಿಷ್ಟವಾದಂಥ ಪ್ರಜ್ಞಾಶಕ್ತಿ ಅದು ಮೇಧಾ. ಅಂದರೆ ಮಹತ್ವದ ಜ್ಞಾನಧಾರೆಯನ್ನು ಧಾರಣೆ ಮಾಡ್ತಕ್ಕಂಥ ಶಕ್ತಿ. ಆ ಧಾರಣೆ ಮಾಡಿದ್ದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಸ್ಮೃತಿ. ಇದೆಲ್ಲವೂ ಪ್ರಾಣದೇವರು ಕೊಡುವಂಥ ಕ್ವಾಲಿಟಿ. ವಸ್ತುತಃ ಇದು ಕ್ವಾಲಿಟಿ, ಮೂಲತಃ ಇದು ಪ್ರಾಣದೇವರ ಕ್ವಾಲಿಟಿ, ಸ್ಮೃತಿ ಮೇಧಾ. ಆಮೇಲೆ ಧೃತಿ, ಎಂಥ ಸಂದರ್ಭದಲ್ಲೂ ಎದೆಗೆಡದ ಗಡಸುತನ, ಎದೆಗಾರಿಕೆ. ಧೃತಿ ಅಂದರೆ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಬೇಕಲ್ಲ ಜೀವನದಲ್ಲಿ, ಏನು ಮಾಡಬೇಕಾದ್ರೂ ಒಂದು ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ತಪ್ಪಿದರೆ ತುಂಬ ದೊಡ್ಡ ವಿದ್ವಾಂಸ, ಚೆನ್ನಾಗಿ ಶಾಸ್ತ್ರ ಓದಿರ್ತಾನೆ. ಆದರೆ ನಾನು ಓದಿದ್ದನ್ನು ನಾನೀಗ ಸಭೆಯಲ್ಲಿ ಕೂತು ಹೇಳಲಿಕ್ಕಾಗುವಾಗ ನೆನಪಾಗದೇ ಇದ್ದರೆ ಅಂತ ಒಂದು ಸಂಶಯ ಬಂದರೆ ಸಭಾಕಂಪ ಶುರುವಾಗುತ್ತೆ, ನರ್ವಸ್ ಆಗ್ತಾನೆ. ಬರುವುದೇ ಇಲ್ಲ, ಕಡೆ ತಡವರಿಸುವುದೇ. ಸೊ ಗೊತ್ತಿರುವುದು ಮಾತ್ರ ಅಲ್ಲ ಮುಖ್ಯ, ಗೊತ್ತಿಲ್ಲದೆ ಇದ್ರೂ ನಡೆಯುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ. ಕಾನ್ಫಿಡೆನ್ಸ್ ಇಲ್ಲದೆ ಇದ್ದರೆ ಗೊತ್ತಿದ್ರೂ ನಡೆಯೋಲ್ಲ. ಅದರಿಂದ ಆತ್ಮವಿಶ್ವಾಸ ಅಂತ, ನನ್ನ ಮೇಲೆ ನನಗೆ ಭರವಸೆ. ಅದು ಯಾರು ಕೊಡಬೇಕು? ಭರವಸೆ ತುಂಬುವವರು, ಯಾರು ತುಂಬಿಸೋರಿಲ್ಲ, ಪ್ರಾಣದೇವರು ಅದನ್ನು ಕೊಡುವರು. ಆತ್ಮವಿಶ್ವಾಸ ಕೊಡುವವರು ಪ್ರಾಣದೇವರು. ಅದನ್ನೆಲ್ಲ ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗ ಧೈರ್ಯಂ ಅದೆಲ್ಲ ಕೊಡುವರು ಅವರು. ಧೃತಿ, ಆಮೇಲೆ ಕ್ಷಮಾ. ಇದು ಕೂಡ ಇದು ವಾಸ್ತವಿಕವಾಗಿ ಭಾರತಿ, ಇದಕ್ಕೆ ಅಭಿಮಾನಿ ದೇವತೆ ಮತ್ತು ಪ್ರಾಣದೇವರು. ಕ್ಷಮಾ, ಟಾಲರೆನ್ಸ್ ಟು ದ ಕೋರ್. ಎಂಥ ಪ್ರಸಂಗದಲ್ಲೂ ತಾಳ್ಮೆ ತಪ್ಪದೇ ಇರುವುದು, ಎಂಥ ಪ್ರಸಂಗ ಬಂದರೂ ಅಪ್ಸೆಟ್ ಆಗದೇ ಇರುವುದು. ಬಹಳ
ಆರೋಗ್ಯವಂತರ ಲಕ್ಷಣ ಅದು. ನಾವು ಅಪ್ಸೆಟ್ ಆಗೋದು ಅಂದರೆ ಏನು ಅರ್ಥ, ಬಿ ಪಿ ಜಾಸ್ತಿ ಆಗೋದು ಅಂತ ಅರ್ಥ. ಅಪ್ಸೆಟ್ ಆಯಿತು, ನನಗೆ ತಲೆ ಬಿಸಿ ಆಯಿತು ಅಂದರೆ ಕಾಲಿನ ತಲೆ ತನಕ ನೆತ್ತರಿ ಏರ್ಲಿ ಶುರುವಾಯಿತು ಅಲ್ಲಿಗೆ. ಆದ್ದರಿಂದ ಇಂಪೇಷಂಟ್ ಆಗ್ತಾನಲ್ಲ, ಇಂಪೇಷಂಟ್ ಆಗುವುದು ಒಬ್ಬ ಪೇಷಂಟೇ. ಪೇಷಂಟ್ ಆದವನು ಮಾತ್ರ ಇಂಪೇಷಂಟ್ ಆಗ್ತಾನೆ. ಅವನು ಪೇಷಂಟ್ ಅಲ್ಲದೆ ಇದ್ದರೆ ಈ ಕ್ಯಾನ್ ನೆವರ್ ಬಿಕಮ್ ಇಂಪೇಷಂಟ್, ಆಲ್ವೇಸ್ ಹಿ ವಿಲ್ ಬಿ ಪೇಷಂಟ್. ಅದೊಂದು ಪೇಷನ್ಸ್ ಇರುತ್ತದೆ. ಎಂಥ ಪ್ರಸಂಗದಲ್ಲಿಯೂ ಧೈರ್ಯ ಕಳಕೊಳ್ಳದೆ ಆತ್ಮವಿಶ್ವಾಸದಿಂದ ಬದುಕತಕ್ಕಂಥದ್ದು. ಅದು ಇಲ್ಲ ಅಂದರೆ ತಾಳ್ಮೆ ತಪ್ಪಿ ಹೋಗೋದು, ಅಪ್ಸೆಟ್ ಆಗೋದು, ಪ್ರತಿಯೊಂದಕ್ಕೂ ಅಪ್ಸೆಟ್ ಆಗೋದು. ಅದು ಒಂದು ರೋಗದ ಲಕ್ಷಣ. ಪ್ರಾಣದೇವರು ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡಿದಾಗ ಇದೆಲ್ಲ ಬರುವುದು. ಹಾಗಾಗಿ ಇದು ಪ್ರಾಣದೇವರ ಕ್ವಾಲಿಟಿ. ಇದು ಪ್ರಾಣದೇವರ ಕ್ವಾಲಿಟಿ ಆದರೂ ಇದರ ಅಭಿಮಾನಿ ದೇವತೆ ಭಾರತಿ. ಅದರಿಂದ ಭಾರತೀಯ ಸರಸ್ವತಿಯರು ಏನು ಹೇಳಿದಾಗಾಯಿತು, ಕೀರ್ತಿ ಶ್ರೀ ವಾಕ್ಚ, ಆಮೇಲೆ ಮುಂದೆ ಹೇಳಿರ್ತಕ್ಕಂಥ ಸ್ಮೃತಿ ಮೇಧಾ ಧೃತಿ ಕ್ಷಮ, ಇವು ಲಕ್ಷ್ಮಿ ಸರಸ್ವತಿ ಭಾರತೀಯರ ವಿಶಿಷ್ಟವಾದ ಕ್ವಾಲಿಟಿಗಳು, ಅವರಿಂದ ಬರುವಂಥದ್ದು. ಅದರಿಂದ ನಾರೀಣಾಂ ಮಧ್ಯೆ ನನ್ನ ವಿಶಿಷ್ಟ ವಿಭೂತಿ ಅಂದರೆ ಇದೇ ಮೂರು ಅಂತ ಹೇಳಿದರು. ಪರಶುಕ್ಲದಲ್ಲಿ ಸೇರಿದ್ರು ಲಕ್ಷ್ಮಿ ಸರಸ್ವತಿ ಭಾರತೀಯರು. ಅವರು ಕೊಡ್ತಕ್ಕಂಥ ಕ್ವಾಲಿಟಿ ನಿಮ್ಮಲ್ಲಿ ಇದ್ದರೆ ಅದು ಲಕ್ಷ್ಮೀ ಸರಸ್ವತಿ ಭಾರತೀಯರ ಮೂಲಕ ನಾನು ನಿಮ್ಮಲ್ಲಿ ಕೊಡ್ತಾ ಇದ್ದೆ. ಹೀಗೆ ಒಂದು ವಿಶಿಷ್ಟವಾದಂಥ ವಿಭೂತಿಯ ಚಿಂತನವನ್ನು ಭಗವಂತ ಕೊಟ್ಟ. ಇನ್ನೂ ಬಹಳ ಮಹತ್ವದ ಕೆಲವು ವಿಭೂತಿಯ ಮುಖವನ್ನು ಹೇಳ್ತಾನೆ ಕೃಷ್ಣ. ಅದನ್ನು ಮತ್ತೆ ನಾವು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.